ನೋಡಿ, ಫ್ರೀಡಮ್ ಅಂತಂದ್ರೆ ವ್ಯಕ್ತಿ ಒಂಟಿಯಾಗಿರೋದಲ್ಲ, ಮಾನಸಿಕ ಒತ್ತಡ ಇರಬಾರ್ದು ಅಷ್ಟೇ. ಹೆಣ್ಮಕ್ಳೇ ಮನೆ ಕೆಲಸ ಮಾಡಬೇಕು, ಹೆಣ್ಮಕ್ಳೇ ಕಸ ಹೊಡಿಬೇಕು, ಹೆಣ್ಮಕ್ಳೇ ಪಾತ್ರೆ ತಿಕ್ಕಬೇಕು. ಯಾಕೆ ಗಂಡು ಮಕ್ಕಳು ಯಾಕೆ ಮಾಡಬಾರ್ದು? ಮತ್ತೆ ಗಂಡನ ಸೇವೆ ಮಾಡ್ತಾ ಇದ್ದೀನಿ, ಮಕ್ಕಳು ನೋಡ್ಕೊಂತಾ ಇದ್ದೀನಿ ಅಂತ ಎಷ್ಟೋ ಜನ ಅನ್ಕೊಂತಾರೆ ನಾನು ಬಂಧನದಲ್ಲಿದ್ದೀನಿ ಅಂತ ಹೇಳಿ, ಅಂದ್ರೆ ಫ್ರೀಡಮ್ ಇಲ್ಲ ಅಂತ ಹೇಳಿ. ನೋಡಿ, ಸ್ವಲ್ಪ ಹುಡುಗನ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ಆಕ್ಚುಲಿ ಹುಡುಗನಿಗೂ ಫ್ರೀಡಮ್ ಇರೋದಿಲ್ಲ. ಮದುವೆ ಆಗ್ಬೇಕಾ ಬೇಡವಾ ಅನ್ನೋದು ವ್ಯಕ್ತಿಯ ಒಂದು ವೈಯಕ್ತಿಕವಾದ ಒಂದು ವಿಚಾರ. ಇದಕ್ಕೆ ಯಾರು ಅಡ್ಡಿ ಆಗೋ ಹಾಗಿಲ್ಲ, ಯಾರು ಬಲವಂತ ಕೂಡ ಮಾಡೋ ಹಾಗಿಲ್ಲ. ಯಾಕಂದ್ರೆ ಎಲ್ರಿಗೂ ಅವ್ರವ್ರದೇ ಆದವಾದ ಒಂದು ಸ್ವಾತಂತ್ರ್ಯ ಇದ್ದೇ ಇರುತ್ತೆ. ಒಬ್ರು ನನಗೆ ಪ್ರಶ್ನೆ ಮಾಡಿದ್ರು, ಅದೇನು ಅಂತಂದ್ರೆ ಯಾಕೆ ಹೆಣ್ಣುಮಕ್ಕಳು ಮದುವೆಯನ್ನ ಮುಂದೆ ದೂಡ್ತಾ ಇದ್ದಾರೆ? ನೋಡಿ, ಎಲ್ಲೋ ಒಂದ್ ಕಡೆಗೆ ಮದುವೆಯನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ನಾನು ಸುಮಾರು ಜನರನ್ನ ಕೇಳಿದ್ದೀನಿ, ಯಾರು ಮದುವೆ ಆಗಿಲ್ಲ ಅಲ್ವಾ ಅವ್ರನ್ನ, ನೀವು ಯಾಕೆ ಇನ್ನೂ ಮದುವೆ ಆಗ್ತಾ ಇಲ್ಲ? ಬೇರೆ ಬೇರೆ ಒಂದು ರೀಸನ್ ಹೇಳಿದ್ರು. ಆದರೆ ಆಲ್ಮೋಸ್ಟ್ ಆಲು 100ಕ್ಕೆ ಒಂದು 70% ಜನರಲ್ಲಿ ಏನಿರುತ್ತೆ ಅಂದರೆ ಒಂದು ಭಯ ಇರುತ್ತೆ. ಅದೇನು ಅಂತಂದರೆ ಮದುವೆ ಆದಮೇಲೆ ಗಂಡ ಹೇಗಿರ್ತಾನೋ ಏನೋ, ಗಂಡನ ಒಂದು ಮನೆಯವರು ಹೇಗಿರ್ತಾರೋ ಏನೋ, ಈ ಒಂದು ಭಯ ಹೌದು ಇದ್ದೇ ಇರುತ್ತೆ. ಈ ಥರ ಯೋಚನೆ ಮಾಡಲೇಬೇಕು ಹೆಣ್ಮಕ್ಳು, ಇದರಲ್ಲಿ ತಪ್ಪೇನೂ ಇಲ್ಲ. ಯಾಕೆಂದರೆ ನೋಡಿ, ಒಂದು ಹುಡುಗಿ ಮದುವೆಯಾಗಿ ಹೋಗ್ತಾ ಇದ್ದಾಳೆ ಅಂತಂದರೆ ಗಂಡನ ಮನೇಲಿ ಅವಳು ಮಾತ್ರ ಇರ್ತಾಳೆ, ಎಲ್ಲ ಹೊಸ ಜಾಗ, ಹೊಸ ಜನ, ಹೊಸ ಒಂದು ವಾತಾವರಣ ಹೇಗಿರುತ್ತೆ ಏನೋ ಅನ್ನೋ ಒಂದು ಭಯ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ನೋಡಿ, ಇದು ಇರಬಾರ್ದು ಅಂತಂದರೆ ಹೆಣ್ಣು ಮಕ್ಕಳು ಒಪ್ಪಿದರೆ ಮಾತ್ರ ಮದುವೆ ಮಾಡಬೇಕು. ಹೆಣ್ಮಕ್ಳು ಒಪ್ಪಿದರೆ ಮಾತ್ರ ಮದುವೆ ಮಾಡಬೇಕು, ಅವಳು ಇಷ್ಟದಂತೆ ಮದುವೆ ಮಾಡಬೇಕು. ಯಾಕೆ ಅಂದರೆ ನೋಡಿ, ಒಂದು ಹೆಣ್ಮಗಳು ತಾನು ಇಷ್ಟಪಟ್ಟಂಗೆ ಮದುವೆ ಆಗ್ತಾ ಇದ್ದಾಳೆ ಅಂತಂದರೆ ಅಲ್ಲಿ ಏನೇ ಕಷ್ಟ ಬರಲಿ, ಏನೇ ತೊಂದರೆ ಬರಲಿ, ಅವುಗಳನ್ನು ಫೇಸ್ ಮಾಡ್ಕೊತ ಹೋಗ್ತಾಳೆ. ಇಲ್ಲಾಂದರೆ ಒಂದು ಹುಡುಗಿಗೆ ಇಷ್ಟನೇ ಇಲ್ಲ ಮದುವೆ ಆಗೋದು, ಅವ್ರನ್ನೇನಾರೋ ಬಲವಂತವಾಗಿ ಮದುವೆ ಮಾಡಿದರು ಅಂತಂದರೆ ಆ ಒಂದು ಮನೆಯಲ್ಲಿ ಒಂದು ಸಣ್ಣ ಕಷ್ಟ ಬಂದರೂ ಕೂಡ ಅವಳಿಗದು ಬೆಟ್ಟದಷ್ಟು ಕಾಣುತ್ತೆ. ಹಾಗಾಗಿನೇ ನೋಡಿ, ಇವತ್ತು ಯಾಕೆ ಗಂಡ ಹೆಂಡತಿ ಮಧ್ಯೆ ಸಂಬಂಧಗಳು ಯಾಕೆ ಸರಿ ಇರೋದಿಲ್ಲ ಅಂತಂದರೆ ಇಬ್ಬರಿಗೂ ಒಪ್ಪಿಗೆ ಇಲ್ದೇ ಮದುವೆ ಮಾಡಿರ್ತಾರೆ. ನೋಡಿ, ಕೆಲವೊಂದು ಮದುವೆಗಳು ಹೇಗಾಗ್ತವೆ ಅಂತಂದರೆ ಹುಡುಗಿ ಪರ್ಮಿಷನ್ನೇ ತಗೊಳ್ಳೋದಿಲ್ಲ, ಹುಡುಗನ ಪರ್ಮಿಷನ್ನು ಕೂಡ ತಗೊಳ್ಳೋದಿಲ್ಲ. ಕೆಲವೊಬ್ರು ಏನಾದರೆ ಮನೆಯಲ್ಲಿ ಒಂದು ಸ್ಟ್ರಾಂಗ್ ಆಗಿ ಒಂದು ಭಯನ ಇಟ್ಟಿರ್ತಾರೆ, ನಾನು ಹೇಳ್ದಂಗೆ ಕೇಳಬೇಕು ಅಂತ ಹೇಳಿ. ಇವ್ರು ದೊಡ್ಡವರು ಏನು ಡಿಸೈಡ್ ಮಾಡ್ತಾರೆ ಅಂತಂದರೆ, ಇಲ್ಲ ಅವರು ಅಕ್ಕನ ಮಗ, ಇಲ್ಲ ಅತ್ತೆ ಮಗ, ಇಲ್ಲಾಂದ್ರೆ ಅವ್ರ ಹತ್ರ ಸ್ವಲ್ಪ ಹಣ ಜಾಸ್ತಿ ಇದೆ, ಇವನ್ನೆಲ್ಲ ಯೋಚನೆ ಮಾಡಿ ಮದುವೆ ಮಾಡೋಕೆ ಮುಂದಾಗ್ತಾರೆ. ಅವರವರ ಹಿರಿಯರೇ ಸೇರಿ, ದೊಡ್ಡವರೇ ಸೇರಿ. ನೋಡಿ, ಮದುವೆ ಆದಮೇಲೆ ಅಲ್ಲಿ ಸಂಸಾರ ಮಾಡೋದು ಯಾರು? ಒಂದು ಹೆಣ್ಮಗಳು. ಮುಖ್ಯವಾಗಿ ಹೆಣ್ಣು ಮಗಳ ಒಂದು ಪರ್ಮಿಷನ್ ಇರಬೇಕು. ಇವೆಲ್ಲ ಸೆಕೆಂಡ್ರಿ. ರಿಲೇಷನ್ಶಿಪ್ಪು, ಹಣ, ಆಸ್ತಿ ಇವೆಲ್ಲ ಸೆಕೆಂಡ್ರಿ. ಕೆಲವೊಬ್ರು ಇನ್ನೊಂದು ಕಾರಣ ಹೇಳ್ತಾರೆ, ಏನು ಅಂತಂದ್ರೆ ಸಮಾಜನ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಕೆಲವೊಬ್ರು, ಮದುವೆ ಆದವರು ಹೇಗಿದ್ದಾರೆ ಅಂತ ಹೇಳಿ. ನೋಡಿ, ಇವಾಗೆಲ್ಲ ಡಿವೋರ್ಸ್ಗಳು ಜಾಸ್ತಿ ಆಗ್ತಾ ಇದಾವೆ. ಮದುವೆಯಲ್ಲಿ ಗಂಡ ಹೆಂಡತಿ ಯಾವಾಗಲೂ ಜಗಳ ಆಡ್ತಾ ಇರ್ತಾರೆ. ಮದುವೆ ಆದ್ಮೇಲೆ ಗಂಡ ಹೆಂಡತಿನ ಬಿಟ್ಟು ಹೋಗ್ತಾನೆ, ಹೆಂಡತಿ ಗಂಡನ್ ಬಿಟ್ಟು ಹೋಗ್ತಾಳೆ. ಇವೆಲ್ಲ ಆಗ್ತಾ ಇರ್ತವೆ. ಇವನ್ನ ನೋಡಿ ಕೆಲವೊಬ್ರು, ಮದುವೆ ಆದಮೇಲೆ ಇಷ್ಟೆಲ್ಲ ತೊಂದರೆ ಇದೆ, ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ನೋಡಿ, ನೀವು ಅವ್ರನ್ನ ನೋಡೋ ಬದಲು ಮದುವೆಯಾಗಿ ತುಂಬ ಚೆನ್ನಾಗಿರೋರು ಇದ್ದಾರೆ ಈ ಒಂದು ಸಮಾಜದಲ್ಲಿ, ಅವ್ರನ್ನು ಒಂದು ಸ್ವಲ್ಪ ನೋಡಿ. ಆದರೆ ನೋಡಿ, ನಮ್ಮ ಒಂದು ಮೈಂಡ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ನೆಗೆಟಿವ್ ಆಗಿ ನಮಗೆ ಯಾವುದಿರುತ್ತೋ ಅದನ್ನೇ ಹೆಚ್ಚಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ. ಹಾಗಾಗಿನೇ ನಮಗೆ 10ರಲ್ಲಿ 1 ನೆಗೆಟಿವ್ ಆಗಿತ್ತು ಅಂದರೆ ಅದೇ ನಮಗೆ ಎದ್ದು ಕಾಣುತ್ತೆ. ಮತ್ತು ಇನ್ನು ಕೆಲವೊಬ್ರು ಏನು ಹೇಳ್ತಾರೆ ಅಂತಂದರೆ, ಮದುವೆ ಅಂದರೆ ಅದು ಒಂದು ಬಂಧನ, ಯಾವಾಗಲೂ ಮನೇಲೇ ಇರಬೇಕು, ಮನೆ ಕೆಲಸ ಮಾಡ್ತಾ ಇರಬೇಕು, ಗಂಡನ ಸೇವೆ ಮಾಡ್ತಾ ಇರಬೇಕು, ನಮಗೆ ಸ್ವಾತಂತ್ರ್ಯ ಇರೋದಿಲ್ಲ ಅಂತ ಹೇಳಿ. ನೋಡಿ, ಈ ಒಂದು ಸಂಪ್ರದಾಯ ಇದೆ, ಇಲ್ಲ ಅಂತನಂತಲ್ಲ. ಇದು ಹೇಗೆ ಬಂತು ಅಂತಂದರೆ ಅವಾಗೆಲ್ಲ ಹೆಣ್ಮಕ್ಳನ್ನ ಹಾಗೆ ಇಡ್ತಿದ್ರು, ಒಂದು ಸ್ವಲ್ಪ ಜಾಸ್ತಿ ಹೊರಗಡೆ ಬಿಡ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಅವಾಗ ಸ್ವಲ್ಪ ಭಯ ಜಾಸ್ತಿ ಇತ್ತು, ತಂದೆ ತಾಯಿಗಳಿಗೆ ಭಯ ಜಾಸ್ತಿ ಇತ್ತು. ಇವಾಗ ನಾವು ಇದನ್ನು ನೋಡಿ, ಇಲ್ಲ ಹೆಣ್ಮಕ್ಳನ್ನ ಅವಾಗೆಲ್ಲ ಬಂಧಿಸ್ತಿದ್ರು, ಅವಳಿಗೆ ಸ್ವಾತಂತ್ರ್ಯ ಕೊಡ್ತಾ ಇರಲಿಲ್ಲ ಅಂತ ನಾವು ಈಗ ಏನೇನೋ ಹೇಳ್ಬೋದು. ಆದರೆ ಅವಾಗಿನ ಒಂದು ಪರಿಸ್ಥಿತಿಯನ್ನು ನೋಡಿ ನಾವು ಯೋಚನೆ ಮಾಡಿದರೆ ಅದು ಒಂದು ರೀತಿಯಲ್ಲಿ ಮಗಳ ಮೇಲಿರೋ ಒಂದು ಪ್ರೀತಿ ಆಗಿರ್ಬೋದಲ್ವಾ, ಒಂದು ಕಾಳಜಿ ಆಗಿರ್ಬೋದಲ್ವಾ. ಇರಲಿ, ಅದು ಏನೇ ಇರಲಿ, ಈಗ ಆ ಒಂದು ಸಂಪ್ರದಾಯ ಇದೆ. ಆ ಒಂದು ಸಂಪ್ರದಾಯ ಈಗಿನ ಒಂದು ಕಾಲಕ್ಕೆ ಅಪ್ಲೈ ಆಗುತ್ತಾ? ಆಗಿದ್ದ ಹೆಣ್ಣು ಮಗಳು ಈಗೂ ಅದೇ ರೀತಿಯಲ್ಲಿ ಇರಬೇಕಾ? ನೋಡಿ, ಇದು ಹೇಗೆ ಹೋಗುತ್ತೆ ಅಂತಂದರೆ, ಒಂದು ಹೆಣ್ಣು ಮಗಳು ಯಾವ ಒಂದು ಪರಿಸರದಲ್ಲಿ ಬೆಳೆದಿರ್ತಾರೋ ಅದ್ರ ಮೇಲೆ ಹೋಗುತ್ತೆ. ಇವಾಗ ನೋಡಿ, ಒಬ್ಬರು ಮನೆಯಲ್ಲೇ ಇಟ್ಕೊಂಡು ಹೆಣ್ಮಕ್ಳಿಗೆ ಫ್ರೀಡಮೇ ಕೊಡಲಿಲ್ಲ, ಮನೆಯಲ್ಲೇ ಮುದ್ದಾಗಿ ಸಾಕಿದ್ರು ಅಂತಂದರೆ ಅವರಿಗೆ ಯಾರು ಮನೆಯಲ್ಲೇ ಇಟ್ಕೊತಾರಲ್ವ ಅಂಥವ್ರ ಮನೆಗೆ ಕೊಡೋದು ಒಳ್ಳೆಯದು. ಅಲ್ಲಿ ಅದೇ ಒಂದು ವಾತಾವರಣಕ್ಕೆ ಈ ಒಂದು ಹೆಣ್ಮಗಳು ಹೊಂದ್ಕೊಳ್ಳುತ್ತೆ. ಇದರಲ್ಲಿ 2 ಮಾತಿಲ್ಲ. ಇಲ್ಲ ಮದುವೆ ಆದಮೇಲೆ ಹೊರಗಡೆ ಕೆಲಸಕ್ಕೆ ಹೋಗು ಅಂತಂದರೆ ಅವಳಿಗೆ ಅದು ಯಾವುದು ಅಭ್ಯಾಸ ಇರೋದಿಲ್ಲ ಅಲ್ವಾ. ಹಾಗಾಗಿ ಇಲ್ಲಿ ತೊಂದರೆ ಆಗುತ್ತೆ. ಒಂದು ಹೆಣ್ಮಕ್ಳಿಗೆ ಯಾವ ರೀತಿ ನಾಲೆಡ್ಜ್ ಇರುತ್ತೋ ಅದೇ ರೀತಿಯ ನಾಲೆಡ್ಜ್ ಅಲ್ಲಿ ಇರೋ ವ್ಯಕ್ತಿಯನ್ನು ಕೊಟ್ಟು ಮದುವೆ ಮಾಡಬೇಕು. ಇವಾಗ ನೋಡಿ, ಒಂದೊಂದು ಮನೇಲಿ ಹೆಣ್ಮಕ್ಳಿಗೆ ತುಂಬಾ ಫ್ರೀಡಮ್ ಇರುತ್ತೆ, ಮಗಳನ್ನ ಚೆನ್ನಾಗಿ ಓದಿಸಿರ್ತಾರೆ. ಮತ್ತೆ ಇಲ್ಲ, ನನ್ನ ಮಗಳು ಎಲ್ಲರ ಒಂದು ರೀತಿಯಲ್ಲಿ ಮನೇಲೇ ಇರಬಾರ್ದು, ಹೊರಗಡೆ ಕೆಲಸ ಮಾಡೋ ರೀತಿಯಲ್ಲಿ ಇರಬೇಕು ಅಂತ ಹೇಳಿ
ಕೆಲಸನೂ ತಗೋಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಆ ಒಂದು ಹೆಣ್ಮಗಳನ್ನ ಬೆಳೆಸಿರ್ತಾರೆ. ನೋಡಿ, ಆ ಒಂದು ಹೆಣ್ಮಗಳಿಗೆ ಯಾರು ಹೊರಗಡೆ ಕೆಲಸಕ್ಕೆ ಕಳ್ಸೋ ಥರ ಇರ್ತಾರೋ ಮತ್ತೆ ಫ್ರೀಡಮ್ ಕೊಡೋ ಥರ ಇರ್ತಾರೋ ಆ ಒಂದು ಕುಟುಂಬಕ್ಕೆ ಮದುವೆ ಮಾಡಿ ಕೊಡಬೇಕು. ನೋಡಿ, ಇದೇ ರೀತಿಯಲ್ಲಿ ಒಂದು ಹೆಣ್ಣುಮಗಳು ಯಾವ ಒಂದು ಪ್ರಕೃತಿಯಲ್ಲಿ ಬೆಳೆದಿರ್ತಾರೋ, ಅವಳ ಒಂದು ನಾಲೆಡ್ಜ್ ಹೇಗಿರುತ್ತೋ, ಅವಳ ಒಂದು ಮನಸ್ಥಿತಿ ಹೇಗಿರುತ್ತೋ ಆ ಒಂದು ರೀತಿಯಲ್ಲಿ ಮದುವೆಗಳನ್ನು ಮಾಡಿದರೆ ಯಾವುದೇ ರೀತಿಯಾದ ಸಮಸ್ಯೆಗಳು ಇರೋದಿಲ್ಲ. ಆದರೆ ನಾವು ಆ ಒಂದು ಹೆಣ್ಣುಮಗಳ ಒಂದು ಮನಸ್ಥಿತಿಯನ್ನು ನಾವು ನೋಡ್ದೇನೆ ಬರೀ ನಮ್ಮ ಖುಷಿಗೆ ಏನಾದ್ರು ಮದುವೆ ಮಾಡಿ ಕೊಟ್ವಿ ಅಂತಂದರೆ ಇಲ್ಲೇ ನೋಡಿ ತುಂಬಾ ಎಡವಟ್ಟಾಗುತ್ತೆ. ಇನ್ನೊಂದೇನಂದ್ರೆ ನೋಡಿ, ಫ್ರೀಡಮ್ ಇಲ್ಲ, ನಮಗೆ ಫ್ರೀಡಮ್ ಬೇಕು. ನೋಡಿ, ಮದುವೆ ಆದಮೇಲೆ ಅನ್ಕೊಂಡಿರ್ತಾರೆ, ಇಲ್ಲ ನಾನು ಮನೆ ಕೆಲಸ ಮಾಡ್ತಾ ಇದ್ದೀನಿ, ಮತ್ತೆ ಗಂಡನ ಸೇವೆ ಮಾಡ್ತಾ ಇದ್ದೀನಿ, ಮಕ್ಕಳು ನೋಡ್ಕೊತಾ ಇದ್ದೀನಿ ಅಂತ ಎಷ್ಟೋ ಜನ ಅನ್ಕೊಂತಾರೆ, ನಾನು ಬಂಧನದಲ್ಲಿದ್ದೀನಿ ಅಂತ ಹೇಳಿ, ಅಂದರೆ ಫ್ರೀಡಮ್ ಇಲ್ಲ ಅಂತ ಹೇಳಿ. ನೋಡಿ, ಸ್ವಲ್ಪ ಹುಡುಗನ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ಆ್ಯಕ್ಚುಲಿ ಹುಡುಗನಿಗೂ ಫ್ರೀಡಮ್ ಇರೋದಿಲ್ಲ. ಯಾಕೆಂದರೆ ಅವನು ಬೆಳಿಗ್ಗೆ ಹೋಗಿ ಸಾಯಂಕಾಲ ರಾತ್ರಿ ಬರ್ತಾನೆ ಅಂತಂದ್ರೆ ಮನೆಗೆ, ಅವನು ಅಷ್ಟೆಲ್ಲ ಕಷ್ಟಪಡ್ತಾ ಇದ್ದಾನೆ ಅಂತಂದ್ರೆ ಯಾರಿಗೋಸ್ಕರ? ಮನೆಯವರಿಗೋಸ್ಕರ. ಎಲ್ಲದನ್ನು ಬಿಟ್ಟು ಹೊರಗಡೆ ಕೆಲಸ ಮಾಡ್ತಾನಲ್ವಾ, ಇದು ಒಂದು ರೀತಿಯಲ್ಲಿ ವ್ಯಕ್ತಿಗೆ ಫ್ರೀಡಮ್ ಇಲ್ಲದೆ ಇರೋ ಥರ ಮಾಡುತ್ತೆ. ಸ್ವಲ್ಪ ಗಂಡಿನ ಕಡೆಯೂ ಯೋಚನೆ ಮಾಡಬೇಕು. ಇಲ್ಲಿ ಗಂಡಿಗೂ ಫ್ರೀಡಮ್ ಇಲ್ಲ ಹೇಳಬೇಕು ಅಂತಂದರೆ. ನೋಡಿ, ಫ್ರೀಡಮ್ ಅಂತಂದರೆ ವ್ಯಕ್ತಿ ಒಂಟಿಯಾಗಿರೋದಲ್ಲ, ಮಾನಸಿಕ ಒತ್ತಡ ಇರಬಾರ್ದು ಅಷ್ಟೇ. ಮಾನಸಿಕ ಒತ್ತಡ ಇರಬಾರ್ದು. ನೀವು ಮದುವೆ ಆಗಿ ಮದುವೆ ಆಗದೇ ಇರಿ, ಇದು ವಿಷಯ ಅಲ್ಲ. ಮತ್ತು ಇನ್ನೊಂದೇನೆಂದರೆ, ನಾನು ನೋಡಿದ್ದೀನಿ ಇದನ್ನು, ಹೆಣ್ಮಕ್ಳೇ ಮನೆ ಕೆಲಸ ಮಾಡಬೇಕು, ಹೆಣ್ಮಕ್ಳೇ ಕಸ ಹೊಡಿಬೇಕು, ಹೆಣ್ಮಕ್ಳೇ ಪಾತ್ರೆ ತಿಕ್ಕಬೇಕು. ಯಾಕೆ ಗಂಡು ಮಕ್ಕಳು ಯಾಕೆ ಮಾಡಬಾರ್ದು? ಇಲ್ಲ, ಹೆಣ್ಮಗಳು ಮನೆ ಒಳಗಡೆನೇ ಕೆಲಸ ಮಾಡಬೇಕು, ಗಂಡು ಮಾತ್ರ ಹೊರಗಡೆ ಕೆಲಸ ಮಾಡಬೇಕು. ಯಾಕೆ ಹೆಣ್ಮಕ್ಳು ಯಾಕೆ ಹೊರಗಡೆ ಕೆಲಸ ಮಾಡಬಾರ್ದು? ಯಾಕೆ ಮಾಡಬಾರ್ದು ಹೇಳಿ? ಗಂಡು ಮಕ್ಕಳು ಯಾಕೆ ಪಾತ್ರೆ ತಿಕ್ಕಬಾರ್ದು? ಯಾಕೆ ಮನೆಯನ್ನು ಸ್ವಚ್ಛ ಮಾಡಬಾರ್ದು? ಏನಾಗುತ್ತೆ? ಏನು ತೊಂದರೆ ಆಗುತ್ತೆ? ಇದನ್ನು ಕೆಲವೊಬ್ರು ಯಾವ ರೀತಿ ಭಾವಿಸ್ತಾರೆ ಅಂತಂದರೆ, ಗಂಡು ಮಕ್ಕಳು ಏನಾದ್ರು ಮನೆ ಕೆಲಸ ಮಾಡಿದ್ರು ಅಂತಂದರೆ ಇದು ಗಂಡು ಜಾತಿಗೆ ಅವಮಾನ ಅಂತ ಹೇಳಿ ಭಾವಿಸ್ತಾರೆ ಕೆಲವೊಬ್ರು. ನೋಡಿ, ಇದು ಹೇಗೆ ಬಂತು ಅನ್ನೋದೇ ಗೊತ್ತಿಲ್ಲ ನನಗೆ. ಇಬ್ಬರು ಕೆಲಸಕ್ಕೆ ಹೋದರೆ, ಇಬ್ಬರು ಜೊತೆಲೇ ಮನೆ ಕ್ಲೀನ್ ಮಾಡಿದರೆ, ಮತ್ತು ಇಬ್ಬರು ಜೊತೆಲೇ ಅಡುಗೆ ಮಾಡಿದರೆ ಇದು ಹೇಗಿರುತ್ತೆ ಹೇಳಿ? ಈ ಭೇದ ಭಾವ ಅನ್ನೋದು ಇರಲೇಬಾರ್ದು ಹೇಳಬೇಕು ಅಂತಂದರೆ. ದೊಡ್ಡೋರಿಗಿರುತ್ತೆ ಇದು, ಇವಾಗಿನ ಒಂದು ಜನರಿಗೆ ಇದೆಲ್ಲ ಇರಲ್ಲ ಬಿಡಿ ಇದು. ಬಟ್ ಮನೆಯಲ್ಲೇನು ಇರ್ತಾರಲ್ಲ ದೊಡ್ಡವರು, ಅವರು ಇಲ್ಲ, ಹೆಣ್ಮಗಳು ಅಂದರೆ ಹಾಗೆ ಇರಬೇಕು, ಹಿಂಗೆ ಇರಬೇಕು, ಅದನ್ನೇ ಮಾಡಬೇಕು, ಸಮಾನತೆ ಇರಬೇಕು. ಗಂಡಾಗಲಿ ಮತ್ತು ಹೆಣ್ಣಾಗಲಿ. ಇವಾಗ ನೋಡಿ, ಗಂಡ್ಮಕ್ಳೇ ಆಗಲಿ, ಅವರು ಎಲ್ಲರೂ ಸಮಾಜದಲ್ಲಿ ಆ ವ್ಯಕ್ತಿಗೆ ಸಮಾನತೆ ಇಲ್ಲ ಅಂತಂದರೆ ವ್ಯಕ್ತಿಗೆ ತುಂಬ ಅವಮಾನ ಆಗುತ್ತೆ ಅಲ್ಲಿ. ಅದೇ ರೀತಿಯಲ್ಲಿ ನೋಡಿ, ಒಂದು ಹೆಣ್ಣು ಮನೇಲಿದ್ದಾಳೆ ಅಂತಂದರೆ ಅವಳಿಗೆ ಅಲ್ಲಿ ಸಮಾನತೆ ಇಲ್ಲ ಅಂತಂದರೆ ಖಂಡಿತ ಅವಳಿಗೆ ಒಂದು ದೊಡ್ಡ ಅವಮಾನ ಆಗುತ್ತೆ ಅದು. ಈ ಒಂದು ಕೆಲಸದ ಒಂದು ವಿಷಯದಲ್ಲಿ ಭೇದ ಭಾವ ಇರಬಾರ್ದು. ಇಲ್ಲ, ಗಂಡು ಅದನ್ನೇ ಮಾಡಬೇಕು, ಹೆಣ್ಣು ಇದನ್ನೇ ಮಾಡಬೇಕು, ಏನೂ ಇಲ್ಲ. ಹೆಣ್ಮಕ್ಳೇನಾರು ಇಲ್ಲ, ನಾನು ಆಚೆ ಕಡೆ ಕೆಲಸ ಮಾಡ್ತೀನಿ ಅಂತ ಅವಳಿಗೆ ಇಷ್ಟ ಇತ್ತು ಅಂದರೆ ಆಚೆ ಕಡೆ ಮಾಡಲಿ, ಇದರಲ್ಲಿ ತಪ್ಪೇನಿದೆ? ಇಲ್ಲ, ಗಂಡ್ಮಗ ಮನೆ ಕ್ಲೀನ್ ಮಾಡ್ತಾನೆ ಅಂತ ಅವ್ನಿಗೆ ಅನಿಸ್ತಾ ಅಂದರೆ ಮಾಡಲಿ, ಇದರಲ್ಲಿ ತಪ್ಪೇನಿದೆ ಅಂತ. ನೋಡಿ, ಯಾಕೆ ಹೆಣ್ಮಕ್ಳು ಮದುವೆನ ಮುಂದೆ ದೂಡ್ತಾ ಇದ್ದಾರೆ ಅಂತಂದರೆ ಇದೇ ಒಂದು ರೀಸನ್ನು. ತುಂಬ ಹೆಣ್ಮಕ್ಳು ಇದನ್ನೇ ರೀಸನ್ ಹೇಳ್ತಾರೆ. ನೋಡಿ, ಎಲ್ಲ ತನ್ನ ಕುಟುಂಬದವ್ರನ್ನೆಲ್ಲ ಬಿಟ್ಟು ಬಂದು ಹೆಣ್ಮಗಳು ಎಲ್ಲೋ ಒಂದು ಮನೇಲಿ ಇರ್ತಾಳೆ ಅಂತಂದರೆ ಎಲ್ಲರೂ ಅವಳು ಒಂದು ಬೇರೆ ದೃಷ್ಟಿ, ಒಂದು ಕೆಲಸದವಳು ದೃಷ್ಟಿಯಲ್ಲಿ ನೋಡ್ತಾರೆ ಅಂತಂದರೆ ಯಾರಿಗಾದ್ರೂ ಬೇಜಾರು ಹಾಗೆ ಆಗುತ್ತೆ. ನೋಡಿ, ಮದುವೆ ಅಂತಂದರೆ ಎರಡು ದೇಹಗಳು ಸೇರೋದಲ್ಲ, ಎರಡು ಮನಸ್ಸುಗಳು ಸೇರಬೇಕು. ಅಲ್ಲಿ ನಾನು ನೀನು ಭೇದ ಅನ್ನೋದು ಇರಬಾರ್ದು. ಅಲ್ಲಿ ಎರಡು ಮನಸ್ಸುಗಳು ಸಂಪೂರ್ಣವಾಗಿ ಬೆರೆತಾಗ ಮಾತ್ರ ಅಲ್ಲಿ ಭೇದ ಭಾವ ಇರೋದಿಲ್ಲ. ನೋಡಿ, ಮದುವೆ ಅಂತಂದರೆ ಬಂಧನ ಅಲ್ಲ, ಅದೊಂದು ಒಳ್ಳೆ ಬಾಂಧವ್ಯ. ನೋಡಿ, ಮನುಷ್ಯ ಸಂಘಜೀವಿ. ಅವನು ಮತ್ತೊಬ್ಬರ ಜೊತೆಯಲ್ಲಿದ್ದಾಗ ಮಾತ್ರ ಅವನು ಪ್ರೀತಿಯ ಒಂದು ಅನುಭವವನ್ನು ಅನುಭವಿಸೋಕ್ಕೆ ಸಾಧ್ಯ. ಒಂಟಿಯಾಗಿದ್ದಾಗ ಇದನ್ನು ಅನುಭವಿಸೋದಿಲ್ಲ, ಅವನು ಖಂಡಿತ ಆಗೋದಿಲ್ಲ. ಇದಕ್ಕೆ ಜೊತೆಯಾಗಿ ಒಬ್ಬರು ಇರಲೇಬೇಕು. ನೋಡಿ, ನಿಮಗೆ ಏನಾದ್ರು ಒಂದು ಕಷ್ಟ ಬಂತು ಅಂತಂದರೆ, ಇಲ್ಲ, ನನ್ನ ಗಂಡ ಇದ್ದಾನೆ ಅನ್ನೋ ಒಂದು ಧೈರ್ಯ ಇರುತ್ತೆ ನಿಮಗೆ. ಅದೇ ರೀತಿಯಲ್ಲಿ ಆ ಗಂಡಿಗೂ ಕೂಡ, ಇಲ್ಲ, ನನ್ನ ಹೆಂಡತಿ ನನಗೆ ಆಶ್ರಯವಾಗಿದ್ದಾಳೆ ಅನ್ನೋ ಒಂದು ಧೈರ್ಯ ಇರುತ್ತೆ. ಇವಾಗೇನೋ ಕೆಲವೊಬ್ರು ಇಲ್ಲ, ನನಗೆ ಮದುವೆ ಬೇಡ ಅಂತ ಹೇಳ್ಬೋದು, ಯಾಕಂದರೆ ವಯಸ್ಸಿರುತ್ತೆ. ಮುಂದೆ ಹೋಗ್ತಾ ಅವ್ರಿಗೆ ಅನಿಸುತ್ತೆ, ಇಲ್ಲ, ನನ್ನ ಜೊತೆಗೆ ಒಂದು ಜೀವ ಇರಬೇಕಿತ್ತಲ್ವಾ, ನನ್ನ ಕಷ್ಟ ಸುಖ ಇವನ್ನು ಎರಡನ್ನು ಹಂಚ್ಕೊಳ್ಳೋಕ್ಕೆ ಒಂದು ಜೀವ ಇರಬೇಕಿತ್ತಲ್ವಾ, ನಾನೇನಾದ್ರು ಹುಷಾರಿಲ್ದಾಗನೇ ಹಾಗೆ ಮಲಗಿದೆ ಅಂತಂದರೆ ಏನಾಗಿದೆ ಅಂತ ಕೇಳೋಕ್ಕೆ ನನಗೊಂದು ಜೀವ ಇರಬೇಕಿತ್ತಲ್ವಾ, ಇಲ್ಲ, ನಾನು ಹಸಿವಿಂದ ಹಂಗೆ ಮಲ್ಕೊಂಡೆ ಅಂತಂದರೆ, ಇಲ್ಲ, ಎದ್ದು ಊಟ ಮಾಡು ಅಂತ ಹೇಳೋಕ್ಕೆ ಒಂದು ಜೀವ ಇರಬೇಕಿತ್ತಲ್ವಾ ಅಂತ ಈ ಥರ ಖಂಡಿತ ಅನಿಸುತ್ತೆ. ಹಾಗಾಗಿ ಈ ಒಂದು ಮದುವೆ ಅನ್ನೋದೇನಿದೆಯಲ್ವಾ, ಇದು ಒಂದು ನೈಸರ್ಗಿಕವಾದ ನಿಯಮ. ಇದು ಭಗವಂತನೇ ಸೃಷ್ಟಿ ಮಾಡಿರೋದು, ಇದು ದೇವರೇ ಸೃಷ್ಟಿ ಮಾಡಿರೋದು. ನಾವು ಇದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ಗೊತ್ತಿಲ್ಲ ನಮಗೆ. ಹಾಗಾಗಿನೇ ಇಷ್ಟೊಂದು ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ.